ಸ್ವರೂಪಿಗಳಂತ ಸಮರ್ಥ ಅಂಬಾಸರಣ. ನೀವು ಪರಮಾತ್ಮನ ಸ್ವರೂಪಿಗಳಾಗೋರಿದ್ರೆ ದೇಶಾಭಿಮಾನವನ್ನು ಇಟ್ಕೊಡ್ರಿ. ಇಲ್ಲ ಅಂತಂದ್ರೆ ನಾವೇನಾದ್ರೂ ದೇಶದ್ರೋಹಿ ಕೆಲಸವನ್ನ ಮಾಡುವಂತವರಾದ್ರೆ ಈ ಜನ್ಮದಲ್ಲೆಲ್ಲ ಯಾವ ಚಂದ್ರ ನರಕಿ ಪಡೆ ಅಂತ ಸಮರ್ಥರು ಆ ಮನುಷ್ಯ ಮುಂದೆ ಯಾವ ಜನ್ಮದಲ್ಲೂ ಮನುಷ್ಯನಾಗಿ ಹುಟ್ಟಂಗಿಲ್ಲ. ಅವ ಸೂರ್ಯ ಚಂದ್ರ ಇರುವವರೆಗೆ ನರಕದಾಗ ಬೀಳ್ತಾನಂತ ಸಮರ್ಥರು ದಾಸಮಂತ್ರಿ ಸಮರ್ಥ ಯಾರು ಶಿವಾಜಿ ಮಹಾರಾಜರಿಗೆ ಹೇಳಿರ್ತಕ್ಕಂಥ ಮಾತದ. ಅದಕ್ಕೆ ನಾನು ಹೇಳ್ಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ಇವತ್ತು ಮಾಜಿ ಸೈನಿಕರಿಗೆಲ್ಲ ಬಂದಾರ, ನೀವೆಲ್ಲ ನೋಡ್ತಿರೋ, ನೀವೆಲ್ಲ ನೋಡ್ತಾ ಇದ್ದೀರಿ. ಅವಶ್ಯ ಬಿದ್ರೆ ನೋಡ್ರಿ, ಅವ್ರು ರಿಟೈರ್ ಆಗಿ ಬಂದಾರ. ಅವಶ್ಯ ಬಿದ್ರೆ ಇವತ್ತು ಈ ಸದ್ಯ ಆದ್ರೂ ನಾವು ಯುದ್ಧಕ್ಕೆ ಹೋಗ್ಲಿಕ್ಕೆ ತಯಾರಿದ್ದೀವಿ ಅಂತ ಚಪ್ಪಾಳೆ ತಟ್ಟೆ ಅಭಿನಂದನೆ ಸಲ್ಲಿಸಬೇಕು. ಬಹಳ ಅವಶ್ಯಕತೆ ಅದ. ಅದಕ್ಕೆ ಹೇಳ್ಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ಇವತ್ತು ನಮ್ಮಲ್ಲಿ ಏನಾಗಿದೆ ಅಂದ್ರೆ ಆಲಸ್ಯಂ ದರಿದ್ರ ಲಕ್ಷಣಂ, ಆಲಸ್ಯತನ ಮಣಿ ಮಾಡಿದ ನಮ್ಮ ಮಗ್ಗಲಲ್ಲಿ ಇರ್ತಕ್ಕಂಥ ಶತ್ರುಗಳು ಅವ್ರು ಯಾರೇ ಇರಲಿ, ದೇಶದ್ರೋಹಿಗಳಂತಕ್ಕಂಥವ್ರು ಒಂದು ವಿಚಾರ ಮಾಡ್ಬೇಕು. ಇವತ್ತ ನಮ್ಮ ಮಠಕ್ಕೆ ಬಂದು ದರಪ್ಪ ತಕ್ಕಣ್ಣವರು ಮತ್ತ ವೀರೇಂದ್ರಜಿ ಅವರು ಮತ್ತ ನಮ್ಮ ಇನ್ನೊಬ್ರು ಯಾರು ನಮ್ಮ ಹರೀಶಾಚಾರ್ಯ ಅವರು ಬಂದು ನನಗೆ ಹೇಳಿದ್ರು, ನೀವು ಬರ್ಬೇಕ್ರಿ ಸ್ವಾಮೀಜಿ ಅಂತ. ವಿಚಾರ ಮಾಡ್ರಿ, ಅವ್ರು ಹೇಳಿದ್ರಂತ ಬರುದಲ್ಲ, ಅವ್ರ ವಿಷಯ ಮುಗಿಸಿದ ಅಷ್ಟೇ. ಆದ್ರೆ ಕೆಲಸ ಅವ್ರು ಮಾಡ್ಯಾರ, ಅವ್ರನ್ನ ಅಭಿನಂದನೆ ಹೇಳ್ತೀನಿ. ಯಾಕಂತಂದ್ರ ಇವತ್ತು ದೇಶ ಉಳಿದ್ರೆ ಮಾತ್ರ ನಮ್ಮ ಮಠ ಉಳಿತಾನ. ಮಠ ಉಳಿದ್ರೆ ನಾವು ಉಳಿಲಿಕ್ಕೆ ಸಾಧ್ಯ ಐತಿ. ಮಠ ದೇಶ ಅದಕ್ಕ ಒಟ್ಟಲ್ಲಿ ಬಹಳ ಅನುಭವಿಗಳನ್ನ ಮಾತು ಹೇಳ್ತಾರೆ. ಮುರುಗಳು ಹೇಳ್ತಿದ್ರು, ಯಾವೊಬ್ಬ ನನ್ನಂತ ದರಿದ್ರ ಮಲ್ಕೊಂಡಿದ್ದ ಪರ್ಸನ್ಯಾಗ ಅಡಿಗೆ ಮನೆಗೆ ಬೆಂಕಿ ತಿಂತ, ಅಡಿಗೆ ಮನೆಗೆ ಬೆಂಕಿ ಎತ್ತಿದಾಗ ಹೇಳೋ ಅಡಿಗೆ ಮನೆಗೆ ಬೆಂಕಿ ತಿಂತ ತೆಮಸಾಕ್ ಬಂದತ್ತಮ್ಮ. ಏನ್ ಮೂರ್ಖದ್ಯೋ, ಅಡಿಗೆ ಮನೆ ಸುಡ್ಬೇಕ, ನಡ್ಮನೆ ಸುಡ್ಬೇಕ, ಪರ್ಸಲಿಗೆ ಬರೋದ್ರ ನಿದ್ದಕ್ಕಿಂತ ಮಂಜನ ಮಗನ ಯಾಕೆ ವಿಷಯ ಅಂದತ್ತ. ಇಂಥ ದರಿದ್ರಗಳ ಕಡೆಯಿಂದ ದೇಶ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಮಾತು ಗೊತ್ತಿರಲಿ, ಇವತ್ತು ಯಾರ್ಯಾರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಿದ್ರೆ ಚೈನಾದಂತ ದೇಶಗಳು, ಆ ದೇಶದೊಳಗ ಪ್ರತಿ ಊರಿಗೆ ಹುಚ್ಚರ ದವಾಖಾನೆಗಳದಾವ. ಅವೆಲ್ಲ ಹುಚ್ಚರಿದಾರ. ಭಾರತಕ್ಕೆ ಸಹಕಾರ, ಭಾರತಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ದೇಶಗಳು ಯಾರದಾವ, ಅವು ಶಾಣ್ಯ ರಾಷ್ಟ್ರಗಳದಾವ. ದರಿದ್ರ ರಾಷ್ಟ್ರಗಳಿವೆ, ಭಾರತಕ್ಕೆ ಕೈ ಎತ್ತಕ್ಕೆ ಆಗುದಿಲ್ಲ. ಭಾರತದಲ್ಲಿ ಬಂದಿರತಕ್ಕಂಥವ್ರು ಗೊತ್ತಿರಲಿ, ಧರ್ಮವನ್ನು ಕಲಿಲಿಕ್ಕೆ ಭಾರತಕ್ಕೆ ಬರ್ತಾರ. ಜಗತ್ತಿಗೆ ಮಾರ್ಗದರ್ಶನ ಧರ್ಮೋಪದೇಶವನ್ನು ಮಾಡತಕ್ಕಂಥ ಶ್ರೇಷ್ಠವಾದ ಭಾರತದಲ್ಲಿ ಪ್ರಾಣಗಳ ಹಾನಿಯಾದ ನೋವಾಗಿದ್ದಾರೆ ಹೊರತಾಗಿ ಭಾರತದ ಒಂದು ಇಂಚು ಜಾಗನು ಯಾವುದು ತಗೊಳ್ಳುವಂತ ಭೂಮಿ ಹುಟ್ಟಾಗಿಲ್ಲ ಅಂತಕ್ಕಂಥ ನೆನಪಿನಲ್ಲಿಟ್ಟುಕೊಂಡು ನಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನ ಭಾರತ ದೇಶಕ್ಕೆ ಸಲ್ಲಿಸಲಿಕ್ಕೆ ನಾವು ಸನ್ನದ್ಧ ಆಗಬೇಕಲ್ಲ ಹೊರತಾಗಿ ನಾವು ಯಾವುದರ ಒಂದು ಪ್ರತಿಷ್ಠೆಯನ್ನು ಇಟ್ಕೊಂಡು, ಯಾವುದಾದ್ರೂ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಸಭೆಯಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರಿಗೂ ಸಹಕಾರ ಮಾಡಿದ್ರಲ್ಲ. ಇಷ್ಟೇ ಅಲ್ಲ, ನಮ್ಮ ಶ್ರೇಣಿ ಬಹಳ ಬಲಾಢ್ಯದ ಹೇಳಿದ್ರು ಅರವಿಂದ್ರಿ ಅವರು. ಆಗ ₹1 ಇಟ್ಕೊಂಡು ನೀವು ಕೋಟಿವರೆಗೂ ಕೊಡ್ಬೋದು. ಯಾಕಂತಂದ್ರೆ ನಾವು ಹೋಗಿ ಇದು ಮಾಡ್ಬೇಕಾದ್ರೆ ಟ್ರೈನಿಂಗ್ ತಗೋಬೇಕಾಗ್ತತಿ. ಅವರೆಲ್ಲ ತಯಾರೈತಿ, ಅದು ಶಕ್ತಿ ತುಂಬ. ಅದಕ್ಕೆ ಸೈನ್ಯ ಎಷ್ಟು ಬಲಾಢ್ಯ ಐತಿ ಅನ್ನೋದು ಮುಖ್ಯ ಅಲ್ಲ. ಇವತ್ತು ಭಾರತ ಅದಕ್ಕೆ ಎಷ್ಟು ಸಹಕಾರ ಬೆಂಗಲುವಾಗಿ ನಿಂತ ತೋರಿಸೋದು ಅವಶ್ಯಕತೆ ಇದೆ ಇವತ್ತು. ಅದಕ್ಕೆ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ದೇಶಾಭಿಮಾನವನ್ನು ಇಟ್ಟುಕೊಂಡು ನಮ್ಮ ದೇಶಕ್ಕೆ ನಾವೇನಾದ್ರು ದ್ರೋಹ ಮಾಡುವಂತ ಸಂಕಲ್ಪ ಮಾಡಿದ್ರ ಹೆತ್ತ ತಾಯಿಗೆ ದ್ರೋಹ ಮಾಡಿದಂಗೆ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ದೇಶಾಭಿಮಾನಿಗಳಾಗಬೇಕು. ಮಾತೃ ಪ್ರೇಮ ಅದು ದೇಶ ಪ್ರೇಮ ಅಂತ ಮಾತೃ ಪ್ರೇಮವನ್ನು ಇಟ್ಕೊಂಡು ನಾವು ಮನುಷ್ಯರಾಗಿ ಮನುಷ್ಯತ್ವದಿಂದ ಬದುಕಿ ದೇಶಕ್ಕಾಗಿ ನನ್ನಿಂದ ಅತನಿ ಒಳಗೆ ಹುಟ್ಟಿ ಏನಾಯ್ತು ನನಗೇನಾಯ್ತು ಅನ್ನೋ ಮುಖ್ಯ ಅಲ್ಲ, ನನ್ನಿಂದ ಅತನಿ ತಾಲೂಕಿಗೆ ಏನಾಯ್ತು ಅನ್ನೋ ಮುಖ್ಯ, ಮಠಕ್ಕಾಗಿ ನನಗೇನಾಯ್ತು ಅನ್ನೋ ಮುಖ್ಯ ಅಲ್ಲ, ನನ್ನಿಂದ ಮಠಕ್ಕೆ ಕೊಡುಗೆ ಅನ್ನೋ ಮುಖ್ಯ. ಅದಕ್ಕೆ ಈ ಭಾರತದಲ್ಲಿ ಹುಟ್ಟಿ ನನಗೇನಾಯ್ತು ಅನ್ನೋದಕ್ಕಿಂತ ಭಾರತ ದೇಶಕ್ಕೆ ನನ್ನ ಕೊಡುಗೆ ಏನನ್ನತಕ್ಕಂಥದನ್ನ ಸ್ವಾಮೀಜಿಗಳಾಗಲಿ ರಾಜಕಾರಣಿಗಳಾಗಲಿ ಎಲ್ಲ ರಂಗದವರು ತಿಳ್ಕೊಂಡು ಇವತ್ತು ನಾವು ಭಾರತದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಣ್ಣ ಮಕ್ಕಳು ತಾಯಿ ಒದರಿ ಆ ಹೆಣ್ಮಗಳು ಒದರ್ತಾಳ, ನನ್ನ ಹೊಡ್ರಿ, ನನ್ನ ಗಂಡನ ಜೊತೆಗೆ ನನ್ನ ಹೊಡ್ರಿ ಅಂದಾಗ ಅಂತ ಕಟುಕರು ಏನ್ ಮಾಡ್ಯಾರ, ನಿಮ್ಮ ಮನೆಯಾಗ ನಿಮ್ಮ ತಮ್ಮನ, ನಿಮ್ಮ ಅಣ್ಣನ ಹೆಂಡತಿ, ನಿನ್ನ ಹೆಂಡತಿ ಆಗಿದ್ರೆ ಯಾವ ಪರಿಸ್ಥಿತಿ ಆಗಿತ್ತು ಆ ರೀತಿ ಪ್ರತಿಯೊಬ್ಬರು ರಕ್ತ ಮುಕ್ಕಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಿಮಗೆ ನೆನಪಿಸ್ತಾ ನೀವೆಲ್ಲರೂ ದೇಶಾಭಿಮಾನಿಗಳಾಗಬೇಕು. ಪ್ರತಿ ಕ್ಷಣನೂ ನಾವು ಎತ್ತರದಿಂದ ಅಕ್ಕಪಕ್ಕದ ಮನೆಯಲ್ಲಿ ಕಾರ್ಯಾಲಯದ ದೇಶದ್ರೋಹಿಗಳಂತಕ್ಕಂಥದನ್ನ ಬಹಳ ಎತ್ತರದಿಂದ ಇಂದಿನ ಮಗಳಲ್ಲಿ ಬದುಕಬೇಕಾಗಿರ್ತಕ್ಕಂಥ ಐತಿ. ದೇಶಕ್ಕಾಗಿ ನಮ್ಮ ಕೊಡುಗೆಯನ್ನು ಕೊಡ್ತಕ್ಕಂಥ ಕಾಲ ಬಂದಿದೆ. ಅದನ್ನ ಅತ್ಯಂತ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡೋಣ ಅಂತಕ್ಕಂಥ ಮಾತ್ರ ಹೇಳ್ತಾನೆ ಮಾತು.